ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ನಾಳೆ ಉಪರಾಷ್ಟ್ರಪತಿ ಚುನಾವಣೆ, ಎನ್ಡಿಎ ವಿಪಕ್ಷ ಮಧ್ಯೆ ಪೈಪೋಟಿ. ಮೇಲ್ಮನೆಯಲ್ಲಿ ಸಮಬಲ, ಕಾಂಗ್ರೆಸ್ 37, ಬಿಜೆಪಿ ಜೆಡಿಎಸ್ 37, 4 ನಾಮನಿರ್ದೇಶಿತರಿಗೆ ರಾಜ್ಯಪಾಲರ ಅಂಕಿತ. ಜಾತಿ ಗಣತಿ ಜಾಗೃತಿ ಸಮರ, ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಪ್ರಾರಂಭಕ್ಕೆ ಸಿದ್ಧತೆ, ಸಮುದಾಯಗಳಲ್ಲಿ ಅರಿವು ಮೂಡಿಸಲು ಕಸರತ್ತು. 3.5 ತಾಸು ಆಗಸದಲ್ಲಿ ಖಗ್ರಾಸ ಚಂದ್ರಗ್ರಹಣ ವಿಸ್ಮಯ. ಭಾರತ, ಏಷ್ಯಾ, ಯುರೋಪ್, ಆಸ್ಟ್ರೇಲಿಯಾ, ಆಫ್ರಿಕಾದಲ್ಲಿ ಬ್ಲಡ್ ಮೂನ್ ಗೋಚರ. ಮುಂದಿನ ಖಗ್ರಾಸ ಗ್ರಹಣ 2028ರ ಡಿಸೆಂಬರ್ 31ಕ್ಕೆ. ಭಾರತಕ್ಕೆ ಏಷ್ಯಾ ಕಪ್ ಹಾಕಿ ಕಿರೀಟ, ಕೊರಿಯಾ ವಿರುದ್ಧ ಫೈನಲ್ನಲ್ಲಿ ಗೆಲುವು, ವಿಶ್ವಕಪ್ಗೆ ಅರ್ಹತೆ. ಇವು ಇಂದಿನ ಪ್ರಮುಖ ಸುದ್ದಿಗಳು. ಉಳಿದಂತೆ ಸೆಪ್ಟೆಂಬರ್ 26ರಿಂದ ರೈತ ದಸರಾ ಆರಂಭ. ಈ ಬಾರಿ ನಾವೀನ್ಯತೆಯ ಸ್ಪರ್ಶ, ಕೃಷಿ ಯಂತ್ರೋಪಕರಣಗಳ ಮೆರವಣಿಗೆ, ಗ್ರಾಮೀಣ ಸೊಗಡು, ಕೃಷಿ ಸಂಸ್ಕೃತಿಯ ಅನಾವರಣ. ಟೊಮೆಟೊ ಬೆಲೆ ಕುಸಿತ, ರೈತ ಕಂಗಾಲು, ರೋಗ ಬಾಧೆಯಿಂದ ಗುಣಮಟ್ಟ ಕಳೆದುಕೊಳ್ಳುತ್ತಿರುವ ಟೊಮೆಟೊ. ರಷ್ಯಾದಲ್ಲಿ ಕ್ಯಾನ್ಸರ್ ಲಸಿಕೆ ಸಿದ್ಧ, ಶೀಘ್ರದಲ್ಲೇ ಲಭ್ಯ, ಕ್ಲಿನಿಕಲ್ ಪ್ರಯೋಗಗಳು ಯಶಸ್ವಿ. ರಷ್ಯಾ ಉಕ್ರೇನ್ ಸಂಘರ್ಷ ತೀವ್ರ, ಭೀಕರ ಡ್ರೋನ್ ದಾಳಿ ನಡೆಸಿದ ರಷ್ಯಾ, ಮೂಲ ಸೌಕರ್ಯಗಳಿಗೆ ಧಕ್ಕೆ. ವಿಶ್ವ ಆರ್ಚರಿ, ಐತಿಹಾಸಿಕ ಸ್ವರ್ಣ ಗೆದ್ದ ಭಾರತ ತಂಡ, ಪುರುಷರ ಕಾಂಪೌಂಡ್ನಲ್ಲಿ ಚೊಚ್ಚಲ ಚಿನ್ನ.